ಪ್ರಪಂಚದ ಹಲವು ದೇಶಗಳು ಇವತ್ತು ತುಂಬಾ ಭಯ ಪಡ್ತಿರುವಂತ ಈ ಒಂದು ಸಂದರ್ಭದಲ್ಲಿ ಯಾವಾಗ ಯಾರು ಎಲ್ಲಿಂದ ಬಾಂಬ್ ಹಾಕ್ತಾರಂತಾನೆ ಗೊತ್ತಾಗ್ತಿಲ್ಲ. ಈ ರೀತಿ ಇರುವಂತ ಈ ಒಂದು ಸಿಚುವೇಶನ್ ಅಲ್ಲಿ ಕೂಡ ಒಂದು ದೇಶ ತುಂಬಾ ಕೂಲ್ ಆಗಿ ಇದೆ ಅಂದ್ರೆ ಅದೇ ಇಂಡಿಯಾ. ಅದಕ್ಕೆ ಕಾರಣ ನಮ್ಮ ಹತ್ರ ಇರುವಂತ ಅಗ್ನಿ 5 ಆಗಿರುತ್ತೆ. ಅಗ್ನಿ ಅನ್ನೋ ಹೆಸರು ಕೇಳಿದ್ರೇನೆ ಭಯ ಪಡದೆ ಇರುವಂತ ದೇಶನೇ ಇಲ್ಲ. ಏಕೆಂದ್ರೆ ನ್ಯೂಕ್ಲಿಯರ್ ವೆಪನ್ ಅಂದ್ರೆ ಅದನ್ನ ಏರೋಪ್ಲೇನ್ ಅಲ್ಲಿ ತಗೊಂಡೋಗಿ ಹಾಕ್ಬೇಕು. ಆದ್ರೆ ನಮ್ಮ ಹತ್ರ ಇರುವಂತ ಅಗ್ನಿ 5 ಆ ನ್ಯೂಕ್ಲಿಯರ್ ವೆಪನ್ ಅನ್ನ ಅದರೊಳಗೆ ಇಟ್ಕೊಂಡು ಹೋಗುತ್ತೆ. ಅದು ಸುಮಾರು 30,000 ಕಿಲೋಮೀಟರ್ ವೇಗವಾಗಿ 10 ನಿಮಿಷದಲ್ಲಿ ಟಾರ್ಗೆಟ್ ನ ರೀಚ್ ಮಾಡುತ್ತೆ. ಇದು ಹಿರೋಶಿಮಾದಲ್ಲಿ ಹಾಕ್ತಂತ ಬಾಂಬ್ ಗಿಂತ 20ರಷ್ಟು ಪವರ್ಫುಲ್ ಆಗಿರುತ್ತೆ. ಇದು ಲಾಂಚ್ ಮಾಡಿದ ತಕ್ಷಣ ನೇರ ಆಕಾಶದಲ್ಲಿ ಹೋಗಿ ಅಲ್ಲಿ 5 ಮಿಸೈಲ್ಸ್ ಆಗಿ ಸಪರೇಟ್ ಆಗಿ ಟಾರ್ಗೆಟ್ ನ ಅಟ್ಯಾಕ್ ಮಾಡುತ್ತೆ. ಎನಿಮಿ ದೇಶದವರು ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಕೆಲವು ಡಮ್ಮಿ ಮಿಸೈಲ್ಸ್ ನ ಕೂಡ ಇದರಲ್ಲಿ ಇಟ್ಟಿರ್ತಾರೆ. ಎನಿಮಿ ದೇಶದವರು ಯಾವ್ದು ಒರಿಜಿನಲ್ ಯಾವ್ದು ಡಮ್ಮಿ ಮಿಸೈಲ್ಸ್ ಅಂತ ಕಂಡು ಹಿಡಿಯುವಷ್ಟರಲ್ಲೇ ಆ ದೇಶ ನೆಲ ಸಮ ಆಗೋಗಿರುತ್ತೆ. ಇನ್ನು ಹೇಳ್ಬೇಕಂದ್ರೆ ಪ್ರಪಂಚದ ಮ್ಯಾಪ್ ನಿಂದನೇ ಆ ದೇಶ ಕಾಣೆ ಆಗಿರುತ್ತೆ. ಹೀಗೆ ಪ್ರಪಂಚದಲ್ಲಿ ತುಂಬಾ ಪವರ್ಫುಲ್ ವೆಪನ್ ಆಗಿ ನೋಡುವಂತದ್ದೇ ಅಗ್ನಿ 5. ಇದನ್ನ ಯಾರು ಕಂಡಿಡಿದ್ರು ಅನ್ನೋದನ್ನ ನೀವು ಆಗ್ಲೇ ಗೆಸ್ ಮಾಡಿರ್ತೀರ ಅನ್ಸ್ಕೊಳ್ತೀನಿ. ಎಸ್, APJ ಅಬ್ದುಲ್ ಕಲಾಂ ರವರೇ ಅವರು. ಈ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರೂ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ.